ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿ. ಸಮಾಜ, ವೀರಶೈವ ಸಮಾಜ ಒಗ್ಗೂಡಬೇಕು. ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡಿ ನಮ್ಮ ಸಮಾಜದ ಅಭಿವೃದ್ಧಿಗೆ ಕಾರಣರಾಗಬೇಕು ಅಂತಕ್ಕಂಥ ಒಂದು ಆಶಯದಿಂದ ನಾನು ಈ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ. ಹೌದು. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಸರಳ ವೀರಭದ್ರಪ್ಪ. ಸರಳ ವೀರಭದ್ರಪ್ಪ. ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರಲ್ಲ? ಹೌದು. ರಾಜಕೀಯದಲ್ಲಿ ಕೂಡ ಅನುಭವ ಇದೆ ನಿಮಗೆ? ಸ್ವಲ್ಪ ಸ್ವಲ್ಪ. ಈಗ ಇಂದುಮತಿ ಮೇಡಮ್ ಅವರು ನಿಂತ್ಕೊಂಡಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಅನ್ಸುತ್ತೆ ಮೇಡಮ್? ತುಂಬಾ ಒಳ್ಳೆಯವರು, ಆಕ್ಟಿವ್ ವುಮೆನ್. ಅವ್ರು ನಾವು 35 ವರ್ಷದಿಂದ ನೋಡ್ತಾ ಇದ್ದೀವಿ. ನಮ್ಮ ಸಂಘದಲ್ಲಿ ಇದ್ದಾರೆ. ಚೆನ್ನಾಗಿ ಪ್ರತಿಯೊಂದಕ್ಕೂ ಮುಂದುವರಿತಾರೆ. ಆಮೇಲೆ ನಮಗೂ ಅಷ್ಟೊಂದು ಗೊತ್ತು. ಅವ್ರು ಸ್ಕೂಲ್ ನಡೆಸ್ತಿದಾರಲ್ವಾ, ಅವ್ರಿಗೆ ಗೊತ್ತಿರೋದೆಲ್ಲ ನಮಗೆ ಹೇಳ್ತಾರೆ, ಏನೇನು ಮಾಡ್ಬೇಕು ಏನೇನು ಅಂತ. ನಮಗೂ ಅವ್ರು ಪ್ರೋತ್ಸಾಹ ಕೊಡ್ತಾರೆ, ಎಲ್ಲರೂ ಮಾಡೋಣ ಬರ್ರಿ ಅಂತ ಮಾಡ್ತಾರೆ. ಪ್ರತಿಯೊಂದಕ್ಕೂ ಮುಂದಿರ್ತೀವಿ, ಅವರು ಮುಂದಿರ್ತಾರೆ. ಅವರಿಂದ ನಾವೆಲ್ಲ ಹೌದಾ ಹೆಣ್ಮಕ್ಳಿಗೆ ಏನೇನು ಅನುಕೂಲ ಆಗ್ತಾವೋ ಅದೆಲ್ಲ ಮಾಡ್ಬೋದು. ಅಷ್ಟು ಅದು ನಮ್ಮ ಸಂಘದಲ್ಲಿ ಕೂಡ ಮಾಡ್ತಿದ್ವಿ ಮೊದಲೆಲ್ಲ, ನಾವು ಇವಾಗಿಲ್ಲ. ಮಾಡ್ಬೋದು ಬಡ ಮಕ್ಕಳಿಗೆ. ಆಕ್ಟಿವ್ ವುಮನ್ ಅವರು ತುಂಬಾನೇ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವೀರಭದ್ರ ಹಿರಮಠ ಅಂತ ಹೇಳಿ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಸಾವಿತ್ರಿ ಅಂತ, ನಿವೃತ್ತ ಶಿಕ್ಷಕರು. ದಿವಂಗತ MP ಇವರು ತಿಪ್ಪೇಸ್ವಾಮಿ ಅವರ ಧರ್ಮಪತ್ನಿ ಅವರು ರೇಣುಕಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಲ್ಲಿ ಸಮಾಜಮುಖಿ ಕೆಲಸಗಳನ್ನ ಬಹಳ ಮಾಡ್ತಾರೆ. ಒಂದ್ಸಲ ವೀರಶೈವ ಸಮಾಜದ ಒಂದು ಬಹಿರಂಗ ಸಭೆ ಇದರಲ್ಲಿ ಕೂಡಲ ಸಂಘದಲ್ಲಿ ಸೇರಿತ್ತು. ಅಲ್ಲಿಗೆ ತಮ್ಮ ಒಂದು ಸಹಾಯ ಒಂದು 3-4 ಬಸ್ಗಳನ್ನ ಅಲ್ಲಿ ಕಳಿಸಿ ಆ ಸಭೆಯಲ್ಲಿ ಇಲ್ಲಿ ಹಲವಾರು ಸಾವಿರಾರು ಜನ ಅಟೆಂಡ್ ಆಗ್ಲಿಕ್ಕೆ ಕಾರಣೀಭೂತರಾದರು. ಆಮೇಲೆ ಪ್ರತಿ ವರ್ಷ ಬಾಳೆಹೊನ್ನೂರಿನಲ್ಲಿ ಅಲ್ಲಿ ಒಂದು ಸಭೆ ನಡೀತಿತ್ತು ಆ ಮಠದಲ್ಲಿ. ಆ ಸಭೆಯಲ್ಲಿ ಇಲ್ಲಿಯ ವೀರಶೈವರನ್ನೆಲ್ಲ ಕರ್ಕೊಂಡು ಹೋಗಿ ಆ ಸಭೆಯಲ್ಲಿ ಭಾಗವಹಿಸಿ ಅದಕ್ಕೂ ಸಹಿತ ಅವರು ಎಲ್ಲ ಕಳಕಳಿಯಿಂದ ಅವರು ಒಂದು ವೆಹಿಕಲ್ ವ್ಯವಸ್ಥೆ ಮಾಡಿದ್ರು. ಹಂಗೆ ಸಮಾಜಮುಖಿ ಕೆಲಸಗಳನ್ನ ಬಹಳ ಮಾಡ್ತಾರೆ. ಆಮೇಲೆ ಶಾಲೆಯಲ್ಲಿ ಸಹಿತ ನಮ್ಮ ವೀರಶೈವ ಸಮಾಜದ ಹುಡುಗರಿಗೆ ಪುಕ್ಕಟಿಯಾಗಿ ಫೀಸ್ ತೆಗೆದುಕೊಳ್ಳದಲ್ಲೇ ವಿದ್ಯಾಭ್ಯಾಸದಲ್ಲಿ ಸಹಿತ ಸಹಾಯ ಮಾಡ್ತಾರೆ. ಆಮೇಲೆ ಬಂಧು ಬಳಗ ಬಹಳ ಹಚ್ಚಿಕೊಂತಾರೆ. ಯಾರೇ ಅವರ ಸಹಾಯಕ್ಕೆ ಹೋದ್ರು ಯಾರನ್ನೂ ಅವ್ರನ್ನ ಬರಿಗೈಲಿ ಕಳಿಸೋದಿಲ್ಲ. ಇಲ್ಲಿ ನಮ್ಮ ಸಮಾಜದಿಂದ ಇಲ್ಲೇ ಹೊಸಪೇಟೆ ರೋಡ್ನಲ್ಲಿ ಒಂದು ವೀರಶೈವ ಸಮಾಜದ ಒಂದು ಇದನ್ನ ಛತ್ರ ಕಟ್ಟಿಸ್ತಾ ಇದ್ದಾರೆ. ಅದಕ್ಕೂ ಅವರು ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಹಿತ ಅವರು ಧನ ಸಹಾಯ, ಕಲ್ಯಾಣ ಮಂಟಪ ಅದಕ್ಕೂ ಸಹಿತ ಧನ ಸಹಾಯ ಮಾಡಿದ್ದಾರೆ. ಆಮೇಲೆ ಹೋರಾಟಗಾರ್ತಿ, ದಿಟ್ಟ ಮಹಿಳೆ, ಶಾಲೆ ಅಂತ ಒಂದು ದೊಡ್ಡ ಶಾಲೆಯನ್ನ ಬಹಳ ಇದರಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರೇ ಹಿರಿಯರು ಬಂದ್ರೆ ಅವರಿಗೆ ಗೌರವ ಕೊಡ್ತಾರೆ. ಒಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಒಂದು ರೀತಿಯಿಂದ ಒಳ್ಳೆಯದು. ಮಹಿಳೆಯರು ಮುಂದೆ ಬರ್ಬೇಕಂತಲೂ ನಮ್ದು ಅಭಿಪ್ರಾಯ. ನಾನು ಮಹಿಳೆ ಆಗಿರೋದ್ರಿಂದ ಸಮಾಜದಲ್ಲಿ ಮಹಿಳೆಯರು ಮುಂದೆ ಬರಬೇಕು. ಅವರು ಬಹಳ ಚೆನ್ನಾಗಿದ್ದಾರೆ. ಈ ಸಂಘ ಅವರು ಕೂಡ ಅಖಿಲ ಭಾರತ ವೀರಶೈವ ಸಂಘದ ಒಂದು ಮಹಿಳಾ ಸಂಘವನ್ನು ಕೂಡ ಸ್ಥಾಪನೆ ಮಾಡಿದ್ರು. ನಾನು ಕೂಡ ಅದರಲ್ಲಿ ಲೈಫ್ ಮೆಂಬರ್ ಇದ್ದೀನಿ. ಹೇಗೆ ವರ್ಕ್ ಮಾಡ್ತಾರೆ ಅವರು? ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವರು. ಯಾವುದೇ ವಿದ್ಯಾರ್ಥಿಗಳನ್ನು, ಬಡ ವಿದ್ಯಾರ್ಥಿಗಳನ್ನು ನಾವೇ ಎಷ್ಟೋ ನಮ್ಮ ಮನೆಯವರು ಕೂಡ ಕರ್ಕೊಂಡು ಹೋಗಿದ್ದಾರೆ. ಫೀಸ್ ಕಡಿಮೆ ಮಾಡ್ತಾರೆ, ಮಕ್ಕಳಿಗೆ ಚೆನ್ನಾಗಿ ಊಟ ಕೊಡ್ತಾರೆ. ಒಂದು ನಮ್ಮ ಸಮಾಜದವರೇ ಆಗಿ, ನಮ್ಮವರೇ ಆಗಿ, ನಮ್ಮ ಸಮುದಾಯದವರೇ ಆಗಿ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಬೆಳವಣಿಗೆ ಮಾಡಿದಾರಲ್ಲ, ಅದು ನಮಗೆ ಬಹಳ ತುಂಬಾ. ಇಂದುಮತಿ ಅವರು ಎಲ್ಲಾ ಇದ್ರ ಬಗ್ಗೆ ಹೋರಾಟ ಮಾಡಾಕ ಬಹಳ ಶಕ್ತಿ ಐತೆ ಅವ್ರಿಗೆ. ಯಾಕಂದ್ರ ಮೊದ್ಲಿದ್ದನೂ ಎಲ್ಲ ಅನುಭವ ಐತೆ ಅವ್ರಿಗೆ. ನಮ್ಮ ವೀರಶೈವ ಸಂಘದಾಗ ಕೂಡ ಅವ್ರನ್ನ ನಾವು ಅಧ್ಯಕ್ಷರು ಮಾಡಿದ್ವಿ. ಎಲ್ಲಲ್ಲಿ ಯಾರ್ಯಾರನ್ನ ಅತಿಥಿಗಳು ಕಾಣ್ಬೇಕು, ಯಾರನ್ನ ಕರೆಸ್ಬೇಕು, ಯಾರನ್ನ ಮಾಡ್ಬೇಕನ್ನೋ ಎಲ್ಲ ಅನುಭವ ಅವ್ರಿಗೆ ಗೊತ್ತೈತಿ. ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಅವ್ರನ್ನ ಮಾಡಿದ್ವಿ ನಾವು ಅಧ್ಯಕ್ಷರನ್ನ. ಆದ್ರೆ ಹೋರಾಟ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಿಂತರ ಎಲ್ಲ ಕೆಲಸ ನಮ್ಮ ವೀರಶೈವ ಮಹಾಸಭೆ ಕಲಿತಾರಲ್ಲ,
ಇದಕ್ಕ ಅಖಿಲ ಭಾರತ ವೀರಶೈವ ಅದಲ್ಲ ಅದು ಇದಕ್ಕ ಎಲ್ಲ ಅವರು ನಿಂತದ್ದು ಸಾಧ್ಯವಹಿಸಿ ಮಾಡ್ತಾರೆ ಕೆಲಸನ ಅಂತ ನಮಗೆ ನಂಬಿಕೆ. ಮೇಡಮ್ ನಮಸ್ತೆ. ನಮಸ್ತೆ ರೀ. ಮೇಡಮ್, ಈಗ ಇಂದುಮತಿ ತಿಪ್ಪೇಸ್ವಾಮಿ ಅವರು ಅಂತ ಹೇಳಿದ್ರೆ ಹೌದ್ರಿ, ಒಂದು ಜನಜನಿತವಾಗಿರತಕ್ಕಂಥ ಹೆಸರು ನಮ್ಮ ಭಾಗದಲ್ಲಿ. ತಿಪ್ಪೇಸ್ವಾಮಿ ಅವರು ಒಂದು ಸಾಮ್ರಾಜ್ಯವನ್ನು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಗಳು ಮಾಡಿದ್ರು. ಅವರಿಗೆ ನೀವು ಸಾಥ್ ಕೊಟ್ರಂತ ಬಂದ್ರಿ ಅಲ್ವಾ? ಈಗ ನೀವು ಒಂದು ವೀರಶೈವ ಸಂಘದ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತಾ ಇದ್ದೀರಂತ ಕೇಳಿ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಅಧ್ಯಕ್ಷ ಆಕಾಂಕ್ಷಿಣಿಯಾಗಿದ್ದೀನಿ. ಆಕಾಂಕ್ಷಿ ಆಗಿದ್ದಾರೆ. ಹೌದ್ರಿ. ಇದು ಹೇಗೆ ನಿಮಗೆ ಆಗ್ಬೇಕಂತ ಏನ್ ಅನ್ಸಿತ್ತು? ಯಾಕೆ ಹಾಕ್ಬೇಕು? ನಂಗೆ ಮೊದ್ಲಿಂದನೂ ಕೂಡ ಸಾಮಾಜಿಕ ಸೇವೆ ಮಾಡಬೇಕು ಅನ್ನೋದು ಬಹಳಷ್ಟು ಆಸೆ ಇತ್ತು ರೀ. ಇದು ಇವಾಗಲ್ಲ, ನನ್ನ ಬಾಲ್ಯದಿಂದನೂ ಕೂಡ ನಾನು ಒಂಥರ ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸ್ಕೊಂಡು ಬಂದಿರೋಳು ನಾನು. ಅದರಿಂದ ಈಗ ನಾನು 35 ವರ್ಷ ಆಯ್ತು ನಾನು ಇಲ್ಲಿ ಹಗರಿಬೊಮ್ಮಳಿಗೆ ಬಂದು ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿದ್ದೀನಿ. ಜೊತೆಗೆ ಈಗ 22 ವರ್ಷದಿಂದ ಹಿಂದೆ ವೀರಶೈವ ಮಹಿಳಾ ಸಂಘ ಅಂತ ಹೇಳಿ ನಮ್ಮ ವೀರಶೈವದ ಎಲ್ಲ ಸಬ್ ಕೆಟಗರಿಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಈಗ 22 ವರ್ಷದಿಂದ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದ್ದೀವಿ. ಜೊತೆಗೆ ಶರಣ ಸಾಹಿತ್ಯ ಪರಿಷತ್ತಿನ ಸೇವೆ ಕೂಡ ಮಾಡ್ತಾ ಇದ್ದೀನಿ. ಅದರ ಒಂದು ತಾಲೂಕು ಅಧ್ಯಕ್ಷಳಾಗಿ ಸುಮಾರು 28 ವರ್ಷ ಆಯ್ತ್ರಿ. ಅದ್ರದ್ದು ಅಧ್ಯಕ್ಷಳಾಗಿ ಅನ್ಕಂಟೆಸ್ಟ್ ಅಧ್ಯಕ್ಷಳ್ರಿ ನಾನು ಶರಣ ಸಾಹಿತ್ಯ ಪರಿಷತ್. ಹೌದ್ರಿ. ಇದು ಗುರುಮೂರ್ತಿ ಪೆಂಡ್ಕೂರ್ ಅವರು, ಸಾಶಿ ಮರಳಯ್ಯನವರು, ಆಮೇಲೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ ನೋಡ್ರಿ, ಅವರು ಅವರ ಒಂದು ನೇತೃತ್ವದಲ್ಲಿ ನನ್ನನ್ನ ಪ್ರತಿ 5 ವರ್ಷಕ್ಕೊಮ್ಮೆ ಆರಿಸಿ ಇದ್ರಲ್ಲೇ ನನ್ನನ್ನ ಮುಂದುವರಿಸ್ಬಿಟ್ಟಿದ್ದಾರೆ. ನಿಮ್ಮ ಕಾರ್ಯಗಳು ಚೆನ್ನಾಗಿದ್ದಾವ ಅಂತ ಹೇಳಿ ಅವರಿಗೆ ಮನವರಿಕೆ ಆದ್ಮೇಲೆ ಇದೆಲ್ಲ ನಡೆದಿತ್ತು ಅಲ್ವಾ? ಪ್ರತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ನಾವು ಶರಣ ಸಾಹಿತ್ಯ ಪರಿಷತ್ತಿನಿಂದ. ಸೊ ಬಹಳಷ್ಟು ಆಕ್ಟಿವ್ ಆಗಿರೋದ್ರಿಂದ ಈ ಒಂದು ಅಧ್ಯಕ್ಷ ಸ್ಥಾನ ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದೆ. ಈಗಲೂ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತೆ ನನ್ನನ್ನೇ ಆರಿಸಿದ್ದಾರೆ ಶರಣ ಸಾಹಿತ್ಯ ಪರಿಷತ್ತಿನ ಮಾಡ್ರಿ ಅಂತೇಳಿ. ಅಥವಾ ಅನ್ಕಂಟೆಸ್ಟ್ ಆಗ್ತಿತ್ತ? ಇದು ಕೂಡ ಇದು ಅನ್ಕಂಟೆಸ್ಟ್ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಪ್ರಯತ್ನ ಪಟ್ರಿ. ಇದು ಅಖಿಲ ಭಾರತ ವೀರಶೈವ ಮಹಾಸಭದ್ದು, ಆದ್ರೆ ಆಗ್ತಾ ಇಲ್ಲ. ಆದ್ರೂ ಚುನಾವಣೆ ನಡೀತಾ ಇದೆ. ನಡೆದ್ರೆ ಒಳ್ಳೇದಲ್ಲ? ನಡೆದ್ರೆ ಒಳ್ಳೇದ್ರಿ. ಯಾಕಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನೋದು ಒಂದು ಇದೆ ಅನ್ನೋದು ನಮ್ಮ ತಾಲೂಕಿನ ಜನಗಳಿಗೆ ಗೊತ್ತಾಗುತ್ತೆ. ಆಕ್ಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗಿದೆ ಮೇಡಮ್ ಇದು? ಇದು ಭಾನುವಾರ ದಿನ, ಇದೇ ತಿಂಗಳು 21ನೇ ತಾರೀಕು ಭಾನುವಾರ ಪತ್ರಿಬಸವೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ 8ರಿಂದ ಸಾಯಂಕಾಲ 5 ಗಂಟೆವರೆಗೂ ಚುನಾವಣೆ ನಡೀತಾ ಇದೆ. ಹೌದ್ರಿ. ಈ ಚುನಾವಣೆಯಲ್ಲಿ 481 ಮೆಂಬರ್ಸ್ಗಳಿದಾರ್ರಿ. 481ರಲ್ಲೂ ಕೂಡ ಸುತ್ತಮುತ್ತಲು ಎಲ್ಲ ಹಳ್ಳಿ ಊರಲ್ಲೂ ಇದ್ದಾರೆ. ತಮ್ರಹಳ್ಳಿ, ಬಾಚಿಗೊಂಡನಹಳ್ಳಿ, ಹಗರಿಕೆ, ಅದಿಗೆಹಳ್ಳಿ, ಸೊನ್ನ, ಮೋರ್ಗೇರಿ, ದಶಮಾಪುರ, ಮರಬಿಹಾಳು, ಆಮೇಲೆ ಉಪನಾಯಕನಹಳ್ಳಿ, ಅಡವಿ ಆನಂದೇವನಹಳ್ಳಿ, ಈ ತರ ಎಲ್ಲ ಅಲ್ಲಲ್ಲಿ ಒಂದು 15-20 ಈ ತರ ಎಲ್ಲ ಮೆಂಬರ್ಸ್ ಗಳಿದಾರ್ರಿ. ಸೊ ಎಲ್ಲಾ ಮೆಂಬರ್ಸ್ ಈಗ ನೀವು ಎಲ್ಲಾ ಕಡೆಗೆ ಈ ಊರುಗಳಿಗೆಲ್ಲ ಹೋಗಿ ತಿರುಗಾಡಿ ಹೋಗಿ ಬಂದಿದ್ದೀರಾ? ಹೌದ್ರಿ. ಎಲ್ಲಾ ಮೆಂಬರ್ಸ್ ಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಎಲ್ಲರ ಬಾಯಲ್ಲೂ ಕೂಡ ಏನಿದೆ ಅಂತಂದ್ರೆ ನಮ್ಮ ವೀರಶೈವ ಸಮಾಜ ಒಗ್ಗೂಡಬೇಕು ಅನ್ನೋ ಒಂದು ಆಶಯವನ್ನ ಎಲ್ಲಾ ಹಿರಿಯರು ಕಿರಿಯರು ನಮ್ಮ ಶರಣರು ವ್ಯಕ್ತಪಡಿಸಿದ್ದಾರೆ. ಸೊ ನನ್ನ ಅನಿಸಿಕೆ ಕೂಡ ಅದೇ, ನಮ್ಮ ಸಮಾಜ ವೀರಶೈವ ಸಮಾಜ ಒಗ್ಗೂಡಬೇಕು, ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡಿ ನಮ್ಮ ಸಮಾಜದ ಅಭಿವೃದ್ಧಿಗೆ ಕಾರಣರಾಗಬೇಕು ಅಂತಕ್ಕಂಥ ಒಂದು ಆಶಯದಿಂದ ನಾನು ಈ ಅಧ್ಯಕ್ಷ ಸ್ಥಾನಕ್ಕೆ ಮಾಡಿದ್ದೀರಾ. ಹೌದು. ಈಗ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೀರಾ. ಹೌದು. ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಅಲ್ಲಿ ಕೂಡ ನೀವು ಫಂಕ್ಷನ್ಗಳು ಮಾಡಿಕೊಂಡು ಸೇವೆಗಳು ಮಾಡ್ತಾ ಇದ್ದೀರಾ, ದತ್ತಿ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೀರಾ. ಈಗ ನೀವು ಈ ಇದಕ್ಕೆ ಕಾಂಪಿಟೇಷನ್ಗೆ ನಿಂತ್ಕೊಂಡಿದ್ದೀರಾ, ಅಂದ್ರೆ ಚುನಾವಣೆಗೆ ನಿಲ್ತಾ ಇದ್ದೀರಾ. ನಿಮ್ಮ ಆದ್ಯತೆಗಳು ಏನಿದಾವೆ ಮೇಡಮ್? ಆಕ್ಚುಲಿ ನನ್ನ ಆದ್ಯತೆಗಳು ಪ್ರಥಮವಾಗಿ ಹೇಳ್ಬೇಕಂದ್ರೆ ಪ್ರಥಮ ಆದ್ಯತೆ ನಂದೇನು ಅಂದ್ರೆ, ಇದೇನು ನಮ್ಮ ವೀರಶೈವರಲ್ಲಿ ಸಬ್ ಕ್ಯಾಸ್ಟ್ ಗಳು ಏನಿದಾವಲ್ರಿ, ಅವು ಡಿವೈಡ್ ಆಗಬಾರ್ದು. ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಎಲ್ಲರಲ್ಲೂ ಮೂಡಿಸಬೇಕು ಅನ್ನೋದೇ ನನ್ನ ಒಂದು ಆಶಯ. ಎರಡನೇದಾಗಿ ನಮ್ಮ ವೀರಶೈವರಿಗೆ ಇಲ್ಲೊಂದು ವಸತಿ ನಿಲಯ ಇಲ್ಲ, ವೀರಶೈವ ವಿದ್ಯಾರ್ಥಿಗಳಿಗೆ. ಸೊ ಅಂಥವಿದ ಈಗ ನೋಡಿ, ದೂರದಿಂದ ಹಳ್ಳಿ ಊರಿಂದ ಅವರೆಲ್ಲ ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ವಸತಿ ನಿಲಯ ಸಿಗದೆ ಇರೋ ಕಾರಣ, ಆಮೇಲೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಸೊ ಅಂಥ ಮಕ್ಕಳಿಗೆ ಒಂದು ವಸತಿ ನಿಲಯವನ್ನ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಆಶಯ ಇದೆ. ಆಮೇಲೆ ನಮ್ಮ ವೀರಶೈವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಏನಾದರೂ ಸಹಾಯ ಮಾಡಬೇಕು ಅನ್ನೋದು ಒಂದು ಆಶಯ ಇದೆ. ಆಮೇಲೆ ಇಲ್ಲಿ ಒಂದು ಕಲ್ಯಾಣ ಮಂಟಪ ಇಲ್ಲ ಅಂತ ಹೇಳ್ತಾರಲ್ಲ,
ಅದ್ರ ಬಗ್ಗೆ ಏನ್ ಮಾಡ್ಬೇಕಂತ ಇದ್ರೆ? ಅದಕ್ಕೆ ಈಗ ನಮ್ಮ ಸ್ವಾಮೀಜಿಗಳ ನೇತೃತ್ವ, ನಮ್ಮ ಊರಿನ ಎಲ್ಲ ವೀರಶೈವ ಮುಖಂಡರ ನೇತೃತ್ವದಲ್ಲಿ ಅವರ ಒಂದು ಸಹಕಾರದೊಂದಿಗೆ ಅದು ಒಂದು ವೀರಶೈವ ಕಲ್ಯಾಣ ಮಂಟಪವನ್ನ ವ್ಯವಸ್ಥಿತವಾಗಿ ಕಟ್ಟಲಿಕ್ಕೆ ನಾನು ಸಹಕರಿಸ್ತೀನಿ. ಆಮೇಲೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ನಾನು ಒಂದು ನ್ಯೂಸ್ ಓದಾಗ ಹೇಳಿದ್ರು ಏನಂದ್ರೆ, ಇಲ್ಲಿ ಒಂದು ಒಳ್ಳೆಯ ರುದ್ರಭೂಮಿ ಇಲ್ಲ ನಿಮ್ಮ ಇದಕ್ಕೆ, ಅದ್ರ ಬಂದ ಕೊರತೆ ಇದೆ ಅಂತೇಳಿ. ಅದ್ರ ಬಗ್ಗೆ ಏನ್ ಸ್ಟೆಪ್ ತಗೊಳ್ತೀರಾ ನೀವು? ಅಲ್ಲ, ರುದ್ರಭೂಮಿ ಬಗ್ಗೆ ಈಗಾಗಲೇ ನಮ್ಮ ವೀರಶೈವ ಮುಖಂಡರು, ಸ್ವಾಮೀಜಿಗಳು, ನಂದಿಪುರದ ಅಜ್ಜರ್ ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅದು ಏನಾದ್ರೂ ನಮ್ಗೆ ಆಗಿದೆ ಈಗಾಗಲೇ. ಸೊ ಅದರ ಅಭಿವೃದ್ಧಿಗೂ ಕೂಡ ಈ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ನಾನು ಶ್ರಮ ವಹಿಸ್ತೀನಿ. ಹೌದು, ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಸಹಕಾರ ಕೊಡ್ತೀನಿ, ಹೋರಾಟನೂ ಮಾಡ್ತೀನಿ. ಈಗ ನೀವು ಎಲ್ಲಿ ಮೇಡಮ್ ಇದ್ದಿದ್ದು ಆಕ್ಚುಲಿ ಫಸ್ಟ್ ಇಂದ? ಎಲ್ಲಿ ನೇಟಿವ್ ಎಲ್ಲ? ನಮ್ಮ ನೇಟಿವ್ ಬಳ್ಳಾರಿ ರೀ, ನಮ್ಮ ತವ್ರ ಮನೆ. ನಾವು ಓದಿದ್ದು ಎಲ್ಲ ನಮ್ಮ ತಂದೆ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಇದನ್ನ ಶಿರಸ್ತೇದಾರಾಗಿ ವರ್ಕ್ ಮಾಡ್ತಾ ಇದ್ರು. ಹಂಗಾಗಿ ನಾವು ಕೂಡ್ಲಿಗೆಲ್ಲೇ ಸೆಟ್ಲ್ ಆದ್ವಿ. ನಂದು PUC ಎಜುಕೇಶನ್ 1ರಿಂದ PUC ವರೆಗೂ ಕೂಡ್ಲಿಗೆ ಆಯ್ತ್ರಿ. D.Ed ನಂದು ಬಳ್ಳಾರಿ, ನಂತರ BSc ಕೊಟ್ಟೂರೇಶ್ವರ ಕಾಲೇಜ್ ಕೊಟ್ಟೂರ್ರಿ. ಆಮೇಲೆ B.Ed ಮಾಡಿದ್ದು ಗಂಗಾವತಿ ನಮ್ಮ ಶಿಕ್ಷಣ ಮಹಾವಿದ್ಯಾಲಯ, ಕೊಟ್ಟೂರೇಶ್ವರ ಶಿಕ್ಷಣ ಮಹಾವಿದ್ಯಾಲಯ. MA ಮಾಡಿದ್ದು ಧಾರವಾಡ, M.Ed ಮಾಡಿದ್ದು ದಾವಣಗೆರೆ ಬಾಪೂಜಿ ಇನ್ಸ್ಟಿಟ್ಯೂಷನ್ ಅಲ್ಲಿ. M.Ed ಮಾಡಿದ್ರು? ಹೌದ್ರಿ. ತದನಂತರ ಇಲ್ಲಿ 35 ವರ್ಷ ಆಯ್ತ್ರಿ ನಾನು ಈ ಊರಿಗೆ ಬಂದು. 89ನೇ ಇಸ್ವಿಗೆ ಬಂದಿದ್ದೀನಿ. ಸೊ ಫಸ್ಟ್ ನಾವಿಲ್ಲಿ ಅಂಗವಿಕಲರ ಶಾಲೆಯನ್ನ ಪ್ರಾರಂಭ ಮಾಡಿದ್ವಿ. ಬಹಳಷ್ಟು ಒಳ್ಳೆ ಸೇವೆಯನ್ನ ಕೊಟ್ಟಿದ್ವಿ ನಾವು. ಆ ಸರ್ವಿಸ್ ಕೊಟ್ಟಿದ್ದಕ್ಕೆ ದೇವ್ರು ನಮ್ಗೆ ಇಷ್ಟೊಂದು ಅನುಕೂಲ ಮಾಡ್ಕೊಟ್ಟಿದ್ದಾನೆ. ಅದನ್ನ ನಾನು ಯಾವಾಗ್ಲೂ ನೆನೆಸ್ತೀನಿ. ನಮ್ಮ ಅಂಗವಿಕಲರ ಬಗ್ಗೆ ನನಗೆ ಈಗ್ಲೂ ಅಭಿಮಾನ ಇದೆ, ಕಾಳಜಿ ಇದೆ. ಅವರಿಗೂ ನಮ್ಮ ಮನೆಯವರ ಸಹಕಾರದಿಂದ ಹೌದ್ರ, ಅವ್ರು ನನಗೆ ಇಷ್ಟೊಂದು ಸ್ಕೋಪ್ ಕೊಡದೇ ಇದ್ರೆ ನಾನು ಇಷ್ಟೊಂದು ಬೆಳೆಯಕ್ಕೆ ಸಾಧ್ಯತೆನೇ ಇರಲಿಲ್ಲ. ಜೊತೆಗೆ ನನ್ನ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಸಹೋದರ ಭಾವನೆಯಿಂದ ಇದ್ದಾರೆ. ಸೊ ಈಗ ನಾವು ನೋಡಿದ ಹಾಗೆ ಶೈಕ್ಷಣಿಕ ರಂಗದಲ್ಲಿ ನೀವು ಶಾಲೆಗಳು ನಡೆಸ್ತೀರಾ, ಆಮೇಲೆ ಸಾಮಾಜಿಕ ಕಾರ್ಯಗಳು ನಡೆಸ್ತಿರಲ್ಲ, ಅಲ್ಲೆಲ್ಲ ಪರಿಶ್ರಮವಾಗಿ ಕೆಲಸ ಮಾಡ್ತೀರಿ. ಆಮೇಲೆ ವೆರಿ ಸ್ಟ್ರಿಕ್ಟ್ ಮೇಡಮ್ ಅಂತಾನೆ ಹೆಸರು ನೀವು. ಆಮೇಲೆ ಏನಾದ್ರೂ ಮಾಡ್ಬೇಕಂದ್ರೆ ಮಾಡಲೇಬೇಕು ಅನ್ನೋಂಥ ಮನೋಭಾವ ನಿಮ್ದು ಅಲ್ವಾ ಮೊದಲಿಂದಲ್ಲ. ಅಂತ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ಅವರು ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದ್ರೆ ಅವರು ಮಹಿಳೆ ಇದ್ದಾರೆ, ಅವ್ರೇನ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೇನ್ ಹೇಳ್ತೀರಾ ನೀವು? ಮಹಿಳೆ ಅಂದ ತಕ್ಷಣ ಕೆಲಸ ಆಗಲ್ಲ ಅಂತ ಹೇಳಿ ಯಾಕೆ ಅನ್ಕೋಬೇಕು? ಹೌದ್ರಾ? ಹೌದು, ಇವ್ರು ಹೇಳಿದಾರಲ್ವಾ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ. ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂಥ ಕರ್ತೃತ್ವ ಶಕ್ತಿ ಆಗಿರ್ಬೋದು, ಆಮೇಲೆ ಆತ್ಮಾಭಿಮಾನ ಇರ್ಬೋದು, ಆಮೇಲೆ ಧೈರ್ಯ ಇರ್ಬೋದು, ಬೇರೆ ಯಾರಿಗೂ ಬರೋಕ್ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ನಮ್ಮ ಹಿಂದಿನ ಎಲ್ಲರನ್ನೂ ನಾವು ಪರಿಗಣನೆ ಮಾಡ್ಕೊಂತ ಬಂದಾಗ ಒನಕೆ ಓಬವ್ವ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ನಮ್ಮಲ್ಲೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಸಾಕಷ್ಟು ಮಹಿಳೆಯರಿದ್ದಾರೆ. ರಾಜಕೀಯ ರಂಗದಲ್ಲಿ 11 ವರ್ಷಗಳ ಕಾಲ ಆಡಳಿತವನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳಿದಾವೆ. ಹೆಣ್ಮಕ್ಳಿಂದ ಆಗಲ್ಲ ಅಂತ ಗಗನಯಾತ್ರಿಗಳು, ಕಲ್ಪನಾ ಚಾವ್ಲಾನ್ ಅಂತ ಗಗನಯಾತ್ರಿಗಳು ನಮ್ಮ ಕಣ್ಮುಂದಿದೆ. ಅಂದ್ರೆ ಅವರೆಲ್ಲರ ಸ್ಫೂರ್ತಿಯಿಂದ ನಿಮಗೆ ಒಂದು ಮನಸ್ಸು ಮಾಡಿದ್ರೆ ಯಾವ ಕಾರ್ಯನೂ ಆಗಲ್ಲ ಅನ್ನೋ ಮಾತೇ ಇಲ್ಲ ನನ್ನ ಇದರಲ್ಲಿ. ಅಂದ್ರೆ ವೀರಶೈವ ಸಂಘದಲ್ಲಿ ಉತ್ತಮವಾದ ಕೆಲಸಗಳು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಾ? ಹೌದ್ರಿ, ಮಾಡೇ ಮಾಡ್ತೀನ್ರಿ. ಅದು ನನ್ನ ಆಶಯ. ಹೌದ್ರಿ, ಯಾಕಂದ್ರೆ ನಾವು ಸಮಾಜದಲ್ಲಿ ಕತ್ರಿಗಳಾಗಬಾರದು, ಸೂಜಿಗಳಾಗಬೇಕು. ಹೌದ್ರಾ? ಜೋಡಿಸಬೇಕು. ಯಾವುದನ್ನೇ ಆಗ್ಲಿ ಸಂಘಟನೆ ವಿಭಜನೆ ಮಾಡಬಾರ್ದು. ಯಾವಾಗ್ಲೂ ಸಂಘಟನೆ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು. ಮಾಡ್ತೀನ್ರಿ ನಾನು. ಈಗ ಸ್ಪರ್ಧೆ ಮಾಡ್ತೀರಾ ಮೇಡಮ್? ಒಂದ್ ವೇಳೆ ನೀವು ಅಧ್ಯಕ್ಷರಾದ್ರು ಅಂತ ಕಡ್ರಿ, ಯಾವ ರೀತಿ ನಿಮ್ಮ ಸಹಕಾರ ಎಲ್ಲರ ಜೊತೆಗೆ ಯಾವ ರೀತಿ ಇರ್ತೀರಾ? ಎಲ್ಲರ ಜೋಡಿನೂ ಕೂಡ ನಾನು ಸಹೋದರತ್ವ ಭಾವನೆಯಿಂದನೇ ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಹೋಗ್ತೀನಿ. ಗುರುಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ನನ್ನ ಕಿರಿಯರಾಗಿರ್ಬೋದು, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತೀನಿ. ಎಲ್ರಿಗೂ ಸಹಕಾರ ಕೊಡ್ರಿ ಅಂತಾನು ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ. ಹೌದ್ರಿ, ಎಲ್ಲರಿಗಿಂತ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮದು ಬಹಳಷ್ಟು ದೊಡ್ಡದಾದ ಸಮುದಾಯ. ಯಾರೇ ಆಗಿಲ್ರಿ ಅದರೊಳಗೆ ನನಗಿಂತ ಕಿರಿಯರು ಯಾವುದೇ ಒಂದು ರಂಗದಲ್ಲಿ ಮುಂದಿದ್ದಾರೆ ಅಂತಂದ್ರೆ ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಅವರಲ್ಲಿರ್ತಕ್ಕಂತಹ ಪ್ರತಿಭೆ, ನಾವು ಇವತ್ತು ಏನೇ ಕಲ್ತಿದೀವಿ ಅಂದ್ರೂ ಕೂಡ ಕಲಿಯೋದು ತುಂಬಾ ಇದೆ. ಚಿಕ್ಕ ಮಕ್ಕಳು ಕೂಡ ನಮಗೊಂದೊಂದು ಪಾಠ ಹೇಳ್ಕೊಡ್ತಾರೆ. ಹಂಗಾಗಿ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ನಮ್ಮ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾನ ರಾಜ್ಯ ಮಟ್ಟದಲ್ಲಿ ಗುರುತಿಸುವ ಹಾಗೆ ನಾನು ಕೆಲಸ ಮಾಡ್ತೀನಿ. ಹೌದು. ಆಮೇಲೆ ಮೇಡಮ್, ನಾನು ಒಂದು ವಿಷಯ ಕೇಳಿದೆ. ಏನಂತ ಹೇಳಿದ್ರೆ, ಇಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಹೋಗ್ಲಿಕ್ಕೆ ನಿಮ್ಮ ವೀರಶೈವ ಒಂದು ಸಮುದಾಯದಲ್ಲಿ ಅವರಿಗೊಂದು ಬ್ಯಾಂಕ್ ವ್ಯವಸ್ಥೆ ಆಗ್ಲಿ ಏನಾದ್ರು ಮಾಡಬೇಕು ಅಂತ ಕೆಲವು ಜನ ಹೇಳ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಇದ್ರ ಬಗ್ಗೆ ಪಾಪ ನಮ್ಮನೆಯವ್ರು ಮೊದ್ಲೇ ಇದನ್ನ ಅನ್ಕೊಂಡಿದ್ರಿ. ಇಲ್ಲಿ ಒಂದು ವೀರಶೈವ ಲಿಂಗಾಯತ ಒಂದು ಸಹಕಾರ ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಮಾಹಿತಿನೂ ತಗೊಂಡು ಬಂದಿದ್ರು.
ಬಟ್ ಅದು ಆಗ್ಲಿಲ್ಲ. ಇನ್ನು ಮುಂದೆ ಆದ್ರೂ ಕೂಡ ನಮ್ಮ ಎಲ್ಲಾ ಸಹೋದರರ ಜೋಡಿ ಸೇರಿ ನಾನು ಅದು ಒಂದು ಬ್ಯಾಂಕ್ ಸ್ಥಾಪನೆ ಮಾಡಕ್ ಪ್ರಯತ್ನ ಮಾಡ್ತೀನಿ. ಮಾಡಿದ್ರೆ ಸ್ವಲ್ಪ ಆರ್ಥಿಕ ನಮ್ಮ ಪರಿಸ್ಥಿತಿ ಆರ್ಥಿಕವಾಗಿ ನಮ್ಮ ಹಿಂದುಳಿದ ಸಮುದಾಯದವರಿಗೆ ನಮ್ಮ ವೀರಶೈವ ಜನಾಂಗಕ್ಕೆ ಸಮುದಾಯಕ್ಕೆ ಸಹಾಯ ಆಗುತ್ತೆ. ಮಾಡೋಣ, ಆ ನಿಟ್ಟಿನಲ್ಲೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಪಡ್ತೀರಾ? ಹೌದು. ಆಮೇಲೆ ನಿಮಗೆ ಈ ಒಂದು ಸ್ಪರ್ಧೆಯಲ್ಲಿ ಒಳ್ಳೆಯ ಇದು ಸಿಗಲಿ ಅಂತ, ಯಶಸ್ಸು ಸಿಗಲಿ ಅಂತ ನಾನು ಕೇಳ್ತೀನಿ ಮೇಡಮ್. ಆಮೇಲೆ ಧನ್ಯವಾದಗಳು. ಓಕೆ ಮೇಡಮ್, ಥ್ಯಾಂಕ್ ಯು.